ಇವತ್ತು ಮಾಡ್ತಾ ಇರೋ ರೆಸಿಪಿಯನ್ನು ನೀವು ಬೆಳಗಿನ ತಿಂಡಿಗಾದರೂ ಮಾಡ್ಕೋಬೋದು, ಸಾಯಂಕಾಲ ಸ್ನ್ಯಾಕ್ಸಿಗಾದರೂ ಮಾಡ್ಕೋಬೋದು. ತುಂಬ ಸಿಂಪಲ್ ಅದ್ರಿ, ಅದರ ಟೇಸ್ಟ್ ಅಂತೂ ಅದ್ಭುತ. ಮನೆಯಲ್ಲಿರುವ ಬೇಸಿಕ್ ಸಾಮಗ್ರಿಗಳನ್ನ ಬಳಸಿ ಮಾಡ್ತಾ ಇದ್ದೀನಿ. ಅತಿ ಕಡಿಮೆ ಸಮಯದಲ್ಲಿ ಒಂದು 5 ನಿಮಿಷದಲ್ಲೇ ನೀವು ಇದನ್ನು ರೆಡಿ ಮಾಡ್ಕೋಬೋದು. ಹಂಗಿತ್ತಂದ್ರೆ ಇದನ್ನ ಹೆಂಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಬರೋಣ ಬರ್ರಿ. ಇಲ್ಲಿ 1 ಈರುಳ್ಳಿಯನ್ನು ದಪ್ಪದಪ್ಪಾಗಿನೇ ಕಟ್ ಮಾಡಿ ಹಾಕಿನ್ರಿ. ನೀವು ಉದ್ದುದ್ದಾಗಿ ತೆಳುವಾಗಿ ಕಟ್ ಮಾಡಿನೂ ಹಾಕ್ಬೋದು. 2 ಮೆಣಸಿನ್ಕಾಯಿ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ. ಖಾರ ನೀವು ನೋಡಿ ಬಿಟ್ಟು ಹಾಕೋರಿ. 1 ಹಸಿ ಮೆಣಸಿನ್ಕಾಯಿ, 1 ಹಣ್ಣು ಮೆಣಸಿನ್ಕಾಯಿ ಅಥವಾ ಕೆಂಪು ಮೆಣಸಿನ್ಕಾಯಿನ ಹಾಕಿದ್ದೀನಿ. ಕೆಂಪು ಮೆಣಸಿನ್ಕಾಯಿನೇ ಹಾಕಬೇಕಾತೇನಿಲ್ಲ, 2 ಹಸಿರು ಮೆಣಸಿನ್ಕಾಯಿ ಹಾಕಿದ್ರೆ ಸಾಕ್ರಿ. ಸ್ವಲ್ಪ ತೊಳೆದು ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀರಿ. ಅರ್ಧ ಸ್ಪೂನ್ ಆಗಷ್ಟೇ ಜೀರಿಗೆಯನ್ನು ಹಾಕಿದ್ದೀನಿ. ಒಂದು ಸ್ವಲ್ಪನೇ ಅರಿಶಿನ, 1/4 ಟೀ ಸ್ಪೂನ್ ಆಗಷ್ಟಕ್ಕಿಂತನೂ ಕಡಿಮೆ ಹಾಕಿದ್ದೀನಿ ರೀ. ನಾನಿಲ್ಲಿ 1/4 ಟೀ ಸ್ಪೂನ್ ಆಗಷ್ಟೇ ಅಜ್ವಾನ್ ಅಥವಾ ಓಮ್ ಕಾಳನ್ನು ಹಾಕ್ತಾ ಇದ್ದೀನಿ ರೀ. ಓಮ್ ಕಾಳು ಡೈಜೆಷನ್ಗೂ ತುಂಬಾ ಒಳ್ಳೆಯದು. 1 ಬಟ್ಲಾಗಷ್ಟೇ ಅಕ್ಕಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ರೆಡಿಮೇಡ್ ಹಿಟ್ಟನ್ನಾದರೂ ಹಾಕ್ರಿ ಅಥವಾ ಅಕ್ಕಿ ಬೀಸಿ ಮಾಡ್ಕೊಂಡಿರೋ ಹಿಟ್ಟು ಯಾವುದಾದ್ರೂ ನಡೀತದೆ. ಅದರಲ್ಲೇ 1 ಬಟ್ಲಾಗಷ್ಟೇ ಗೋಧಿ ಹಿಟ್ಟನ್ನು ಹಾಕಿದ್ದೀನಿ. ಇಲ್ಲ ನೀವು ಇನ್ನೂ ಹೆಲ್ದಿ ಮಾಡ್ತೀನಿ ಅಂದ್ರೆ ನೀವು ಮಲ್ಟಿಗ್ರೇನ್ ಆಟ ಅನ್ನಾದರೂ ಹಾಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ನೋಡಿ, ಇನ್ನೂ ಟೇಸ್ಟ್ ಜಾಸ್ತಿ ಆಗ್ತದೆ ಅಂತ ಹೇಳಿ 1 ಸ್ಪೂನ್ ಆಗಷ್ಟೇ ಕಡಲೆಬೇಳೆ ಹಿಟ್ಟನ್ನು ಹಾಕಿದ್ದೀನಿ. ಇಲ್ಲ ನಮ್ಮ ಕಡೆ ಕಡಲೆಬೇಳೆ ಹಿಟ್ಟು ಇಲ್ಲ ಅಂದರೂ ನೀವು ಗೋಧಿ ಹಿಟ್ಟು ಅಕ್ಕಿ ಹಿಟ್ಟನ್ನು ಎರಡನ್ನೇ ಹಾಕಿಬಿಟ್ಟು ಮಾಡ್ಕೋಬೋದು, ನಡೀತದೆ ನೋಡಿರಿ. ಈಗೆಲ್ಲನೂ ಮಿಕ್ಸ್ ಮಾಡ್ಕೋತೀನಿ ನೋಡಿರಿ. ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಹಿಟ್ಟನ್ನು ಕಲಿಸಿ ರೆಡಿ ಮಾಡ್ಕೋತೀನಿ. ನೋಡಿ, ಒಮ್ಮೆಲೆ ನೀರನ್ನು ಹಾಕಿಬಿಡ್ರಿ ಮತ್ತು ಯಾವುದೇ ರೀತಿ ಗಂಟು ಇರಲಾರ್ದಂಗೆ ನೀಟಾಗಿ ಮಿಕ್ಸ್ ಮಾಡ್ಕೊರಿ. ಇಲ್ಲಿ ನೀವು ಕ್ಯಾರೆಟನ್ನು ತುರಿದ್ಬಿಟ್ಟು ಅಥವಾ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕೋಬೋದು. ನೋಡಿರಿ, ನಡೀತದೆ. ಅದನ್ನು ಅಥವಾ ಟೊಮ್ಯಾಟೊನೂ ಹಾಕೋಬೋದು. ನಿಮಗೆ ಆ ವೆಜಿಟೇಬಲ್ಸ್ ಇಷ್ಟ ಅಂದರೆ ಅದನ್ನು ಹಾಕಿರಿ. ಈ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪಂತೂ ಎಲ್ಲರ ಮನೆಯಾಗ ಇದ್ದೇ ಇರ್ತದೆ. ತುಂಬ ಸಿಂಪಲ್ಲಾಗಿ ಕಡಿಮೆ ಸಾಮಗ್ರಿಗಳನ್ನ ಬಳಸಿ ಮಾಡ್ತಾಯಿದ್ದೀನಿ. ನೋಡಿ, ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಇರಬೇಕು ನೋಡಿರಿ. ತುಂಬ ತೆಳುವೂ ಇರಬಾರ್ದು, ತುಂಬ ಗಟ್ಟಿನೂ ಇರಬಾರ್ದು. ಇದಕ್ಕೆ 4 ಟೀ ಸ್ಪೂನ್ಗಿಂತ ಕಡಿಮೆನೇ ಚೆನ್ನಾಗಿ ಒಳಗಡೆಯಿಂದ ಹಿಟ್ಟು ಉಮ್ಗೋಯಿಲ್ಲ ಅಂತ ಹೇಳಿ ಬೇಕಿಂಗ್ ಸೋಡಾನ ಹಾಕಿದ್ದೀನಿ ನೋಡಿರಿ. ಅದನ್ನು ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದನ್ನು ನಾನು ಶಾಲೋ ಫ್ರೈ ಮಾಡಾಕಿದ್ದೀನಿ. ಇಲ್ಲ ನಮಗೆ ಎಣ್ಣೆ ಬೇಡ ಅಂದ್ರೆ ನೀವು 1-2 ಸ್ಪೂನ್ ಆಗಷ್ಟೇ ಎಣ್ಣೆಯನ್ನು ಹಾಕಿಬಿಟ್ಟು ಸ್ವಲ್ಪ ಬೇಯಿಸ್ಬಿಟ್ಟು ತೊಗೋಬೋದು. ಇಲ್ಲ ಎಣ್ಣೆ ನಡೀತದಂದ್ರೆ ಡೀಪ್ ಫ್ರೈ ಮಾಡಿಬಿಟ್ಟು ತೊಗೋಬೋದು. ಇಲ್ಲಿ 6 ಸ್ಪೂನ್ ಆಗಷ್ಟೇ ಎಣ್ಣೆಯನ್ನು ಹಾಕಿದ್ದೆ. ನಾನು ಇದನ್ನು ಹೈ ಫ್ಲೇಮ್ದಲ್ಲಿಟ್ಟೇ ಶಾಲೋ ಫ್ರೈ ಮಾಡಿಬಿಟ್ಟು ತೊಗೋತೀನಿ ನೋಡಿರಿ. ನೋಡಿ, ಸ್ವಲ್ಪ ದೂರ ಹಾಕ್ರಿ, ಅಂದ್ರೆ ನಿಮಗೆ ತಿರುವು ಹಾಕಕ್ಕೆ ಮತ್ತು ಇದನ್ನು ಆಗ್ತದೆ. ಒಂದಕ್ಕೊಂದು ಅಂಟ್ಕೊಂಡ್ಬಿಡ್ತಾವೆ ಅವನ್ನ. ನೋಡಿರಿ, ಒಂದು ಸೈಡ್ ಚೆನ್ನಾಗಿ ಬೇಯೋವರೆಗೂ ಏನು ಮಾಡಬೇಡ್ರಿ, ತಿರುಗಿಬಿಟ್ಟು ತೊಗೋಬೇಡ್ರಿ. ನೋಡಿರಿ, ಒಂದು ಸೈಡ್ ಚೆನ್ನಾಗಿ ಬೇಯ್ದ ಮೇಲೆ ತಿರುಗಿಬಿಟ್ಟು ತೊಗೋರಿ. ನೋಡಿ, ಅಕ್ಕಿ ಹಿಟ್ಟು ಹಾಕಿರೋದ್ರಿಂದ ಮತ್ತು ಎಣ್ಣೆನೂ ಹಿಡಿಯಲ್ರಿ ಅವು. ನೋಡಿ, ಮತ್ತು ತುಂಬ ಕ್ರಿಸ್ಪಿಯಾಗಿನೂ ಬರ್ತಾವೆ. ಅಕ್ಕಿ ಹಿಟ್ಟಿನಿಂದ ಹೊರಗಡೆಯಿಂದ ಕ್ರಿಸ್ಪಿ, ಗೋಧಿ ಹಿಟ್ಟು ಹಾಕಿದ್ರಿಂದ ಒಳಗಡೆಯಿಂದ ಏನಾಗಿರ್ತಾವೆ, ಸಾಫ್ಟ್ ಆಗಿರ್ತಾವೆ. ಎಣ್ಣೆನೂ ಹೀರ್ಕೊಳ್ಳಲ್ರಿ ಇದು. ನೋಡಿರಿ, 2 ಸೈಡ್ ಏನಾಗ್ಯಾವ ನಾನು ಶಾಲೋ ಫ್ರೈ ಮಾಡಿಬಿಟ್ಟು ತೊಗೊಂಡಿನಿ. ನೋಡಿರಿ, ಕಲರ್ನು ನೋಡಿ ತುಂಬಾ ಚೆನ್ನಾಗಿ ಬಂದದ. ನೋಡಿರಿ, ತುಂಬ ಡ್ರೈ ಅದಾವೆ, ಎಣ್ಣೆ ಹಿಡ್ದಿಲ್ಲ. ಒಂದು ಸ್ವಲ್ಪ ಹೊತ್ತು ಆರ್ಲಿರಿ, ನಾನು ನಿಮಗೆ ಕಟ್ ಮಾಡಿಬಿಟ್ಟು ತೋರಿಸ್ತೀನಿ. ನೋಡಿರಿ, ಒಂಚೂರು ಎಣ್ಣೆ ಹಿಡ್ದಿರಲ್ಲ. ನೋಡಿ, ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಸಮೀಪದಿಂದನೂ ತೋರ್ಸತ್ತೀನಿ. ನೋಡಿರಿ, ಎಷ್ಟು ಚೆನ್ನಾಗಿ ಬಂದಾವೆ. ಇವನು ಬಿಸಿ ಹೀಗೇ ತಿನ್ಬೋದು, ಯಾವುದೇ ರೀತಿ ಚಟ್ನಿ ಏನೂ ಬೇಡ. ಇಲ್ಲ ಅಂದ್ರೆ ನೀವು ಕಾಯಿ ಚಟ್ನಿ, ಈರುಳ್ಳಿ, ಟೊಮೆಟೊ ಚಟ್ನಿ ಜೊತೆನೂ ಸರ್ವ್ ಮಾಡ್ಬೋದು. ನೋಡಿ, ಇದ್ರ ಕ್ರಿಸ್ಪಿನೆಸ್ಸನ್ನು ತೋರಿಸ್ತೀನಿ ನೋಡಿರಿ ನಿಮಗೆ. ಎಣ್ಣೆ ಅಂತೂ ಒಂಚೂರೂ ಹಿಡ್ಕೊಂಡಿಲ್ಲ. ಹೈ ಫ್ಲೇಮ್ದಲ್ಲಿಟ್ಟೇ ಶಾಲೋ ಫ್ರೈ, ಡೀಪ್ ಫ್ರೈ ಮಾಡಿಬಿಟ್ಟು ತೊಗೋರಿ. ಇಲ್ಲ ಅಂದರೆ ನೀವು ಸ್ವಲ್ಪನೇ ಎಣ್ಣೆ ಹಾಕಿಬಿಟ್ಟು ಬೇಯಿಸ್ಬಿಟ್ಟು ತೊಗೋಬೋದು. ನೋಡಿ, ಸೌಂಡ್ದಿಂದನೇ ಗೊತ್ತಾಗತೈತಿ ನಿಮಗೆ ಎಷ್ಟು ಕ್ರಿಸ್ಪಿ ಆಗ್ಯಾವ ಅಂತೇಳಿ. ನೋಡಿ, ನಾನು ನಿಮಗೆ ಕಟ್ ಮಾಡಿಬಿಟ್ಟು ತೋರಿಸ್ತೀನಿ. ಎಲ್ಲನೂ ಇಷ್ಟು ಚೆನ್ನಾಗಿನೇ ಬಂದವ್ರಿ. ಅದಕ್ಕೆ ನೀವು ಒಂದು ಚಿಟಿಕೆನೇ ಸೋಡಾ, 1/4 ಟೀ ಸ್ಪೂನ್ ಅಂದರೆ ಒಳಗಡೆಯಿಂದ ಹಿಟ್ಟು ಹಸಿ ಅನ್ನಿಸ್ಬಾರ್ದ್ರಿ, ಚೆನ್ನಾಗಿ ಉಮ್ಗೊಯ್ದಿರ್ತದೆ ನೋಡಿರಿ. ನೋಡಿ, ನಿಮಗೆ ಮುರಿದು ಬಿಟ್ಟು ತೋರಿಸಿನಿ. ಗೋಧಿ ಹಿಟ್ಟು, ಅಕ್ಕಿ ಹಿಟ್ಟನ್ನು ಎರಡನ್ನೇ ಬಳಸ್ಬಿಟ್ಟು ಮಾಡ್ಕೋಬೋದು. ತುಂಬ ಟೇಸ್ಟಿಯಾಗಿರ್ತಾವ್ರಿ. ತುಂಬ ಸಿಂಪಲ್, ಅದು ಖರೆ ಟೇಸ್ಟ್ ಅಂತೂ ಅದ್ಭುತ. ನೀವು ಇದನ್ನು ಏನೂ ಬೇಡ ಅಂದ್ರೆ ಬಿಸಿ ಮೆಣಸಿನ್ಕಾಯಿ ಜೊತೆ ಬಾಡಿಸ್ಕೊಂಡ್ಬಿಟ್ಟು ಹಾಗೆ ಬೆಳಗಿನ ತಿಂಡಿಗಾದರೂ ಮಾಡ್ಕೋಬೋದು, ಸಾಯಂಕಾಲ ಸ್ನ್ಯಾಕ್ಸಿಗಾದರೂ ಮಾಡ್ಕೋಬೋದು. ಇಲ್ಲ ಯಾವುದೂ ಮಾಡೋಕ್ಕೆ ಬೇಜಾರಾಗೈತೆ, ನೀವು ಇದನ್ನು ಸಾಸ್ ಜೊತೆನೂ ಸರ್ವ್ ಮಾಡ್ಬೋದು, ಗ್ರೀನ್ ಚಟ್ನಿ ಜೊತೆನೂ ಸರ್ವ್ ಮಾಡ್ಬೋದು, ಕಾಯಿ ಚಟ್ನಿ, ಈರುಳ್ಳಿ ಟೊಮೆಟೊ ಚಟ್ನಿ, ಇಲ್ಲಾಂದ್ರೆ ಶೇಂಗಾ ಚಟ್ನಿ ಪುಡಿ ಜೊತೆನೂ ಸರ್ವ್ ಮಾಡ್ಬೋದು. ನೋಡಿ, ಎರಡನ್ನೂ ಮುರಿದ್ಬಿಟ್ಟು ತೋರಿಸಿದ್ದೀನಿ. ನೋಡಿ, ಒಳಗಡೆಯಿಂದನೂ ಹಿಟ್ಟನ್ನು ಎಷ್ಟು ಚೆನ್ನಾಗಿ ಉಮ್ಗೊಯ್ದೈತೆ ನೋಡಿರಿ. ಇದಕ್ಕೆ ಏನು ಹೆಸರು ಇಡೋದು ಅಂತ ಹೇಳಿನೂ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ. ನಾನಂತೂ ಗೋಧಿ ಹಿಟ್ಟಿನಿಂದ ಮಾಡಿರುವ ಪ್ಯಾನ್ ಕೇಕ್ ಅಂತ ಹೆಸರಿಟ್ಟೀನಿ ನೋಡಿರಿ. ತುಂಬ ಟೇಸ್ಟಿನೂ ಅದ, ಹೆಲ್ದಿನೂ ಅದ. ಇಲ್ಲ ನಾನು ಎಣ್ಣೆ ನಡೀತದೆ ಅಂತ ಹೇಳಿ ಶಾಲೋ ಫ್ರೈ ಮಾಡಿ, ನಮ್ಗೆ ಎಣ್ಣೆನೇ ಬೇಡ ಅಂದ್ರೆ ಸ್ವಲ್ಪ ಎಣ್ಣೆಯನ್ನು ಹಾಕಿಬಿಟ್ಟು ಈ ರೀತಿ ಚಿಕ್ಕ ಹಾಕಿಬಿಟ್ಟೇ ಕಡಿಮೆ ಎಣ್ಣೆಯಲ್ಲೇ ನೀವು ಬೇಯಿಸಿಬಿಟ್ಟು ತಿನ್ಬೋದು ನೋಡಿರಿ. ತುಂಬ ಟೇಸ್ಟಿಯಾಗಿರುವಂಥ ರೆಸಿಪಿ ರೀ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ಅಂತ ತಿಳಿಸ್ರಿ. ಮತ್ತು ಒಳ್ಳೆ ಹೊಸ ರೆಸಿಪಿಗಳಿಗಾಗಿ ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ಮತ್ತು ನೀವು ಇದನ್ನು ಯಾವ ಸಿಟಿ, ಯಾವ ಊರಿಂದ ನನ್ನ ವಿಡಿಯೋವನ್ನು ನೋಡ್ತಿರತ್ತೆ ಹೇಳಿನೋ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ. ನಾನು ನಿಮ್ಗೆ ಧನ್ಯವಾದಗಳನ್ನ ಹೇಳೋಕ್ಕೆ ಬಯಸ್ತೀನಿ. ಈ ವಿಡಿಯೋವನ್ನು ಹೈಪ್ ಮಾಡಿರಿ. ಹೈಪ್ ದಿಸ್ ವಿಡಿಯೋ ಬಂದಿರ್ತದೆ, ಅವಾಗ ನೀವು ಹೈಪ್ ಮಾಡಿರಿ, ಇನ್ನೂ ಜಾಸ್ತಿ ಜನಕ್ಕೆ ರೀಚ್ ಆಗ್ತದೆ. ಕನ್ನಡತಿ ಅಡುಗೆ ಚಾನಲನ್ನು ಸಪೋರ್ಟ್ ಮಾಡಿರಿ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು.